ಇಲ್ಲಿನ ಸಂಸದರು ಯಾವ ಪಕ್ಷದಿಂದ ಆಗಬೇಕು ಸರ್? ಡಿ ಕೆ ಸುರೇಶ್ ಅವರೇ ಗೆಲ್ಲೋದು, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಗೆಲ್ಲೋದೇ ಡಿ ಕೆ ಸುರೇಶ್ ಅವರು. ಈ ಬಾರಿ ಮೈತ್ರಿ ಅಭ್ಯರ್ಥಿ ಪರವಾದಂತಹ ಅಲೆ ಇದೆ ಅನ್ನೋದು ಗೊತ್ತಾಗ್ತಿದೆ. ಕಾಣದೇ ಇರೋ ಅಲೆ ಬಗ್ಗೆ ನಾವು ಮಾತಾಡೋದ್ರೆ ಏನ್ ಪ್ರಯೋಜನ? ಸಿಪಿ ಯೋಗೇಶ್ವರ್ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಬೇರೆಯವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ನಮ್ಮ ಪಕ್ಷದ ಬಗ್ಗೆ ಮಾತ್ರ ನಮಗೆ ಚಿಂತೆ. ಮಾತೆತ್ತರು ಮೋದಿ 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 ಏನ್ ಮಾಡಿದ್ದಾರೆ? ಕರ್ನಾಟಕಕ್ಕೆ ಏನಿಲ್ಲ, ಜೀರೋ ಮಾಡಿದ್ದಾರೆ. BY ವಿಜಯೇಂದ್ರ ಅವ್ರು ಹೇಳ್ತಾರೆ ನಾವೇ ಗೆಲ್ತೀವಿ ಅಂತ. ಹೇಳಕ್ಕೇನ್ ಕಾಸು ಕೊಡ್ಬೇಕಾ? ಇಲ್ಲ ಇನ್ನು ರಿಸಲ್ಟ್ ಹೇಳಿದೆಲ್ಲ ರಿಸಲ್ಟ್ ಆಗಿ ಹೋಗುತ್ತಾ? JDS ನವ್ರಿಗಂತೂ ಮನಮರಿದಿಲ್ಲ. ಆದ್ರೆ ಎದ್ದೆತ್ತನ್ ಬಲ ಹಿಡಿದ್ರು JDS ನವರು. ಡಿ ಕೆ ಸುರೇಶ್ ಅವ್ರನ್ನ ಯಾರು ಸೋಲ್ಸಕ್ಕಾಗಲ್ಲ ಮೇಡಮ್. ಬೆಂಗಳೂರು ಗ್ರಾಮಾಂತರ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗತ್ತಾ? ನಮ್ಮ ಕುದುರೆ ಆಗ್ಲೇ ಓಡ್ತಾ ಇದೆ ಮೈದಾನದಲ್ಲಿ, ಅದನ್ನ ಯಾರು ಕಟ್ಟಾಕೋರಿಲ್ಲ. ಕಟ್ಟಾಕೋರಿದ್ರೆ ಯಾರು ಕಟ್ಟಾಕೊಳ್ಳಿ. ಬೆಂಗಳೂರು ರೂರಲ್ ಅಲ್ಲಿ ಕಾಂಪಿಟೇಷನ್ ಅಂತೂ ಇರುತ್ತೆ ಅನ್ನೋದನ್ನ ಒಪ್ಕೊಳ್ತೀರಾ? ಹೇಗೆ ಕಾಂಪಿಟೇಷನ್ ಇಲ್ಲದೆ ರಾಜಕೀಯ ಆಗುತ್ತಾ? ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಇದೆಯಾ? ಇಷ್ಟಿಲ್ದೆ 136 ಸೀಟ್ಗೆ ಜನಗಳು ತೀರ್ಮಾನ ಮಾಡಿದ್ರ. ನಮ್ ಕರ್ನಾಟಕ ಕನ್ಯೆ ಆಗಿರೋದು ಇವ್ರು 25 ಜನ MP ಗಳು ಕೇಳಕ್ ಆಗಲ್ವಾ? ಈ ಏಡಿಗಳ ಗಂಡಸರ ಇವರು ಮರದಗಳ ತರ ಕುತ್ಕೊಳ್ತಾರಲ್ಲ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಲ್ಲಿನ ಸಂಸದರು ಯಾವ ಪಕ್ಷದಿಂದ ಆಗ್ಬೇಕು ಸರ್? ಮೇಡಮ್, ಈಗ ಪ್ರೆಸೆಂಟು ನಮ್ಮ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಸಾಹೇಬ್ರು ಇದ್ದಾರೆ. ಈಗ MP ಲ್ಯಾಡಲ್ಲಿ ಹಣನ ಬಳಕೆ ಮಾಡ್ಕೊಂಡಿರೋದಾಗಿರ್ಬೋದು, ಈ ಭಾಗದಲ್ಲಿ MP ಕೋಟಾದಲ್ಲಿ ಅಭಿವೃದ್ಧಿ ಮಾಡಿರೋದಾಗಿರ್ಬೋದು, ಅವ್ರಿಗಿನ್ನ ಹೆಚ್ಚಿದು ಇನ್ಯಾರು ಮಾಡೋಕ್ಕೆ ಸಾಧ್ಯ ಇದೆ? ಈಗ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ನರೇಗಾ ಇದರಲ್ಲಿ ಅತಿ ಹೆಚ್ಚು ದುಡ್ಡನ್ನ ತಂದಿರತಕ್ಕಂಥ ಸಂಸದರು ಡಿ ಕೆ ಸುರೇಶ್ ಅವರು. ಸೊ ಹಾಗಾಗಿ 100ಗೆ 100% ಅವರೇ ಗೆಲ್ತಾರೆ, ಅವರೇ ಆಗಬೇಕು. ಬಟ್ ಇಲ್ಲಿ ಸಾಕಷ್ಟು ಜನರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ನಮ್ಗೆ ಮೋದಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ಪರವಾದಂತಹ ಅಲೆ ಇದೆ ಅನ್ನೋದು ಗೊತ್ತಾಗ್ತಿದೆ. ನಿಜಕ್ಕೂ ಇದೆಯಾ, ಹೇಗೆ ಸರ್? ಮೇಡಮ್, ಈಗ ನೋಡಿ, ಈಗ ಯಾವುದೇ ಪಕ್ಷ ಆಗಲಿ, ಈಗ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದು ಜವಾಬ್ದಾರಿಯುತ ಒಬ್ಬ ಮತದಾರನ ಒಂದು ಹೊಣೆಗಾರಿಕೆ ಆಗಿರ್ತದೆ. ಸೊ ಹಾಗಾಗಿ ಈಗ ಈ ಭಾಗದಲ್ಲಿ ನಾವು ಯಾವೊಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಬೆಂಬಲಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿನ ಬಿಟ್ಬಿಟ್ಟು ನಾವು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ, ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವರ್ಕ್ ಮಾಡೋರನ್ನ ಬಿಟ್ಟು ನಾವು ಎಲ್ಲೋ ಇರೋ ಅಲೆ ಬಗ್ಗೆ ನಾವು ಕಾಣದೇ ಇರೋ ಅಲೆ ಬಗ್ಗೆ ನಾವು ಮಾತಾಡೋದ್ರೆ ಏನು ಪ್ರಯೋಜನ? ಈಗ ಅವ್ರು ಹೇಳ್ತಾ ಇರೋದು ನಾರ್ತ್ ಇಂಡಿಯಾದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ನ ಇಟ್ಕೊಂಡು ಬರೀ ಮೋದಿ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ BJPಯಿಂದ ಗೆದ್ದಿರ್ತಕ್ಕಂಥ ಎಷ್ಟೋ ಜನ MP ಗಳು ಸದನದಲ್ಲಿ ಒಂದು ಕ್ವಶನ್ ರೈಸ್ ಮಾಡದೇ ಇರೋರು ಸುಮಾರು ಜನ ಇದ್ದಾರೆ, 4 ಜನ ಇದ್ದಾರೆ. ಅವರು ಅದೆಲ್ಲ ಮೋದಿ ಅಲ್ಲೇನಾ? ಅದೆಲ್ಲ ಮೋದಿ ಅಲ್ಲೇನೇನಾ? ನಾನು ಹೇಳೋದು ಇದಕ್ಕಿಂತ ಹೆಚ್ಚಿನಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರು ಇದ್ರೆ ವ್ಯಕ್ತಿ ಮೇಲೆ ಇದು ಮಾಡಲಿ, ಆದರೆ MP ಗಳು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ 100ಕ್ಕೆ 100% ಈ ಭಾಗದಲ್ಲಿ MP ಅವರೇ ಈ ಸಲ ಗೆಲ್ಲೋದು, ಯಾರು ಡಿ ಕೆ ಸುರೇಶ್ ಅವರೇ ಗೆಲ್ಲೋದು, ಅದರಲ್ಲಿ ಏನು ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ಕೆಲವರು ಹೇಳ್ತಾ ಇದ್ರು ವ್ಯಕ್ತಿಗಿಂತ ಅಥವಾ ಅಭ್ಯರ್ಥಿಗಿಂತ ಪಕ್ಷ ಮುಖ್ಯ ಆಗತ್ತೆ ಅಂತ. ಬಟ್ ಚುನಾವಣೆಯಲ್ಲಿ ಯಾವ್ದು ಮುಖ್ಯ ಸರ್? ಮೇಡಮ್, ಈಗ ನಾನು ಹೇಳ್ತಕ್ಕಂಥದ್ದು ನೋಡಿ, ಈಗ ಪ್ರೆಸೆಂಟ್ ಈಗ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ಬಂದಿದೆ, 5ಕ್ಕೆ 5 ಗ್ಯಾರಂಟಿ ಕೊಟ್ಟು ಬಡವರ ಬಗ್ಗೆ ಮತ್ತು ಶೋಷಿತರ ಬಗ್ಗೆ ಏನು ಒಂದು ಕಾಳಜಿ ತೋರಿಸಿದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸಲ ಮತದಾರರು ಓಟ್ ಹಾಕ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್. ಓಕೆ, ಈಗ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಹೇಗೆ ಕಾಂಪಿಟೇಷನ್ಸ್ ಇರುತ್ತಾ, ಹೇಗೆ ಸರ್? ಮೇಡಮ್, ಈಗ ಅವ್ರ ಕಡೆಯಿಂದ ಯಾರಾದರೂ ಬರಲಿ, ನಾವು ಅವ್ರ ಬಗ್ಗೆ ಚಿಂತೆ ಮಾಡಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು ಎಲ್ಲರೂ ಕೂಡ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ನಮ್ಮ ಸಾಹೇಬರು MP ಸಾಹೇಬರು ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸಕ್ಕೆ 100ಕ್ಕೆ 100 ಅವ್ರು ಗೆಲ್ತಾರೆ. ಬೇರೆಯವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ನಮ್ಮ ಪಕ್ಷದ ಬಗ್ಗೆ ಮಾತ್ರ ನಮಗೆ ಚಿಂತೆ. BJP ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವ್ರು ಹೇಳ್ತಾರೆ ನಾವು ಈ ಬಾರಿ ಮೈತ್ರಿ ಮಾಡ್ಕೊಂಡಿದೀವಿ, 28ಕ್ಕೆ 28 ಕ್ಷೇತ್ರಗಳನ್ನ ನಾವೇ ಗೆಲ್ತೀವಿ ಅಂತ. ಮೇಡಮ್, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಹೇಳಕ್ಕೇನು ಕಾಸು ಕೊಡ್ಬೇಕಾ? ಇಲ್ಲ ಇನ್ನು ರಿಸಲ್ಟ್ ಹೇಳಿದೆಲ್ಲ ರಿಸಲ್ಟ್ ಆಗಿ ಹೋಗುತ್ತಾ? ಚುನಾವಣೆ ಬಂದಮೇಲೆ ಚುನಾವಣೆ ಫಲಿತಾಂಶದ ಮೇಲೆ ಎಲ್ಲ ನಿರ್ಧಾರ ಆಗಿರ್ತದೆ. ಅವತ್ತು ಯಾರ್ಯಾರು ಉತ್ತರ ಏನೇನು ಕೊಟ್ಟಿದ್ದಾರೆ ಅನ್ನೋದಾಗ ಅವ್ರವ್ರಿಗೆ ಉತ್ತರ ಸಿಕ್ಕಿರ್ತದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗತ್ತಾ ಹಾಗಾದ್ರೆ ಈ ಬಾರಿ? ಯಾಕಂದ್ರೆ ಎರಡೂ ಪರವಾದಂತಹ ಅಲೆ ಇದೆ, ರಾಜಕೀಯ ಲೆಕ್ಕಾಚಾರಗಳು ಬೇರೆ ಇರುತ್ತೆ. ಸೊ ಕುತೂಹಲ ಜಾಸ್ತಿ ಇರುತ್ತೆ ಹಾಗಾದ್ರೆ? ಮೇಡಮ್, ಈ ಸಲ ಕುತೂಹಲ 100ಕ್ಕೆ 100 ಇದೆ. ಇನ್ನು ಯಾರು ಸೂಕ್ತ ಅಭ್ಯರ್ಥಿ ಅಂತಾನೆ ಎರಡು ಮೈತ್ರಿ ಪಕ್ಷಗಳು ಯಾರನ್ನು ಘೋಷಣೆ ಮಾಡಿಲ್ಲ. ನಮ್ಮ ಕುದುರೆ ಆಗ್ಲೇ ಓಡ್ತಾ ಇದೆ ಮೈದಾನದಲ್ಲಿ, ಅದನ್ನ ಯಾರು ಕಟ್ಟಾಕೋರಿಲ್ಲ. ಕಟ್ಟಾಕೋರಿದ್ರೆ ಯಾರು ಕಟ್ಟಾಕೊಳ್ಳಿ. ಸರ್, ಈಗ 28 ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು? ಹಾಗಾದ್ರೆ ನಿಮ್ಮ ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ನಾನು ಅದನ್ನ ಸುಮ್ಮನೆ ನೀವೇನೋ ಮೈಗಿಡ್ಕೊಂಡಿದ್ದೀನಿ ಅಂತ ನಾನು ಹೇಳಕ್ಕಾಗಲ್ಲ. ಆ ಭಾಗದಲ್ಲಿ ಯಾವ ಕ್ಯಾಂಡಿಡೇಟ್ ಏನೇನು ಕೆಲಸ ಮಾಡಿದ್ದಾರೆ ಇದ್ರ ಮೇಲೆ ವ್ಯಕ್ತಿಗತವಾಗಿ ಹೋಗುತ್ತೆ. ಈ ಅಲೆಗಿಲೆ ಅನ್ನೋದೆಲ್ಲ ಈಗ ಯಾಕಂದ್ರೆ 2019ರಲ್ಲಿ ಕೇವಲ 1 ಸೀಟು ಕಾಂಗ್ರೆಸ್ಗೆ ಬಂದಿತ್ತು, ಅದು ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅಲೆ ಇದೆ ಅಂತ ಹೇಳ್ತೀರಾ ರಾಜ್ಯದಲ್ಲಿ? ಯಾಕಂದ್ರೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮೇಡಮ್, ಈಗ 10 ವರ್ಷ ಆಯಿತು. ಈಗ ಒಂದು ಟರ್ಮ್ ಆದಾಗ ಏನು ಮಾಡೋಕ್ಕಾಗುತ್ತೆ, ಏನು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? 70 ವರ್ಷ ಆಳಿದ್ದಾರೆ ಕಾಂಗ್ರೆಸ್ಸು, ಹಾಗೆ ಹೇಗೆ ಅಂತ ಇದ್ರು. ಈಗ ಅವ್ರಿಗೆ 2ನೇ ಬಾರಿನೂ ಜನ ಅವಕಾಶ ಕೊಟ್ಟಿದ್ರು. ಈ ಸಲ ಕಾಂಗ್ರೆಸ್ಗೆ ನಮ್ಮ ಕರ್ನಾಟಕದಲ್ಲಿ 28ಕ್ಕೆ
ಕನಿಷ್ಠ ಒಂದು 20 ಸೀಟ್ ಆದರೂ ಬರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಹಾಗಾಗಿ ಈ ಸಲ ಕಾಂಗ್ರೆಸ್ಗೆ ಒಳ್ಳೆ ಕರ್ನಾಟಕದಲ್ಲಿ ಉತ್ತಮ ವಾತಾವರಣ ಇದೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಬೆಂಗಳೂರು ರೂರಲ್ ಅಲ್ಲಿ ಕಾಂಪಿಟೇಷನ್ ಅಂತೂ ಇರುತ್ತೆ ಅನ್ನೋದನ್ನ ಒಪ್ಕೊಳ್ತೀರಾ ಹೇಗೆ? ಖಂಡಿತ ಇದೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈಗ ಏನು ಯಾರು ಇಲ್ಲದೆ ಅವಿರೋಧವಾಗಿ ಏನಾಗಲ್ವಲ್ಲ, ಕಾಂಪಿಟೇಷನ್ ಇದ್ದೇ ಇರ್ತದೆ. ಕಾಂಪಿಟೇಷನ್ ಇಲ್ಲದೆ ರಾಜಕೀಯ ಆಗುತ್ತಾ? ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ಗೆ ನಾವು 100% ರೆಡಿ ಆಗಿದ್ದೀವಿ ನಾವು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಈ ದೇಶದ ಪ್ರಧಾನಿ. ಅವ್ರು ಏನು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಮತ್ತು ಆಮೇಲೆ ರೈತರದು ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಆಮೇಲೆ ಇದನ್ನು ಯಾವುದು MSME ಇದರಲ್ಲಿ ಇವಾಗ ಯುವಕರಿಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಏನೋ ಸಪೋರ್ಟ್ ಮಾಡ್ತಾರೆ, 1 ಲಕ್ಷ 10 ಲಕ್ಷ. ಸೊ ಡಿಪೆಂಡ್ ಅಪಾನ್ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ, ಎಷ್ಟು ಜನಕ್ಕೆ ಅವರೆಲ್ಲ ಅದರಿಂದ ಉಪಯೋಗ ಆಗಿದೆ, ಎಷ್ಟು ಜನಕ್ಕೆಲ್ಲ ಕೊಟ್ಟಿದ್ದಾರೆ. ಕೊಲೆಟ್ರಲ್ ಇದೆ, ಬ್ಯಾಂಕಲ್ಲಿ ಕೊಡ್ತಾನೆ ಇಲ್ಲ. ಎಲ್ಲಿ MSME ಎಲ್ಲಿ ಸಕ್ಸಸ್ ಆಗ್ತಿದೆ ಅವ್ರದ್ದು? ಅವ್ರು ಹೇಳಿರೋದು ಯಾವುದಾಗ್ತಾ ಇದೆ? ಹಾಂ, ಅಲ್ಲಿ ದೇಶ ರೈತ ವಿರೋಧಿ ಏನೋ ಆ್ಯಕ್ಟ್ಗಳನ್ನೆಲ್ಲ ಬಿಲ್ಗಳನ್ನೆಲ್ಲ ಪಾಸ್ ಮಾಡಲಿಕ್ಕೆ ರೈತರು ಚಳುವಳಿ ಮಾಡ್ತಾ ಇದ್ದಾರೆ, ಅವ್ರ ಮೇಲೆಲ್ಲ ಇದು ಮಾಡ್ತಾ ಇದ್ದಾರೆ ಇವರು. ಸೊ ಹಂಗಾಗಿ ನಾನೇನೋ ಹೇಳ್ತೀನಿ ಅಂತ ಹೇಳಿದ್ರೆ, ಸುಳ್ಳು ಯಾವತ್ತಿದ್ರೂ ಒಂದಿನ ಸತ್ಯ ಹೊರಗೆ ಬರಲೇಬೇಕಲ್ಲ ಮೇಡಮ್. ಇವಾಗ ಅದೆಲ್ಲ ತಾತ್ಕಾಲಿಕ, ಅದು ಜಾಸ್ತಿ ದಿನ ನಡೆಯಲ್ಲ. ಯಾವತ್ತಾರು ಒಂದು ದಿವಸ ಜನಕ್ಕೆ ಸತ್ಯ ಗೊತ್ತಾಗುತ್ತೆ, ಬದಲಾವಣೆ ಆಗೇ ಆಗುತ್ತೆ. ಕಾಂಗ್ರೆಸ್ ಮತ್ತೆ ದೇಶದ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ನಮ್ಮ ಪಕ್ಷದ ಅಧಿನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವ್ರ ನೇತೃತ್ವದಲ್ಲಿ ಅವರು ಈಗ ನ್ಯಾಯಯುತ ಹೋರಾಟದಲ್ಲಿ ಅವರು ಇವಾಗ ಮಾಮೂಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸೊ ಈ ಸಲ ಅವರಿಗೆ ಎಲ್ಲ ಉತ್ತಮ ವಾತಾವರಣ ಇದೆ. ಕರ್ನಾಟಕದಿಂದ ನಮ್ಮಲ್ಲಂತೂ ಈ ಸಲ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ತಮ್ಮ ಹೆಸರು KC ವೆಂಕಟೇಶ್ ಕೆಂಚನಕುಪ್ಪೆ ಅಂತ. ಓಕೆ ಸರ್, ಹೇಗಿದೆ ಸರ್ ಬಿಡದಿಯಲ್ಲಿ ರಾಜಕೀಯ ಲೆಕ್ಕಾಚಾರ? ಯಾಕಂದ್ರೆ ಇದು ಬೆಂಗಳೂರು ರೂರಲ್ಗೆ ಬರುತ್ತೆ. ಸೊ ಹೇಗಿದೆ ರಾಜಕೀಯ? ಟಫ್ ಕಾಂಪಿಟೇಷನ್ ನಡೀತಾ ಇದೆಯಾ ಹೇಗೆ? ಏನು ಟಫ್ ಕಾಂಪಿಟೇಷನ್ ಏನಿಲ್ಲ. ಯಾರೇ ಮಿಂಗಲ್ ಆಗಿ BJP JDSನವರು ಯಾರೇ ಕ್ಯಾಂಡಿಡೇಟ್ ಹಾಕೋದು ಗೆಲ್ಲೋದೇ DK ಶಿವರೇಶ್ ಅವರು. ಕೆಲಸ ಕಾರ್ಯ ಅಂತ ಮಾಡಿದಂಥವ್ರು DK ಶಿವಮೊಗ್ಗ ಗ್ರಾಮಾಂತರದಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ರಾಮನಗರ ಗ್ರಾಮಾಂತರವನ್ನು ಮಾಡಿಕೊಂಡು ಚನ್ನಪಟ್ಟಣ ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ರಾಜರಾಜೇಶ್ವರಿ ನಗರ ಇರ್ಬೋದು, ಆನೇಕಲ್ ಇರ್ಬೋದು, ಹೆಚ್ಚಿನ ಅನುದಾನ ತಂದು ಕರ್ನಾಟಕಕ್ಕೆ MP ಅಂತ ದಕ್ಷ MP ಅಂತ ಆದಂಥ DK ಶಿವರೇಶ್ ಅವರು ಎಲ್ಲ ಕ್ಷೇತ್ರಕ್ಕೂ ಅನುದಾನನ ತಂದು 28 MPಗಳಿದ್ದು 25 MPಗಳು BJP ಇದ್ರು, ಏನೂ ಮಾಡಿಲ್ಲ, 0% ಮಾಡಿದ್ದಾರೆ. ಅನುದಾನ ದಕ್ಷಿಣ ಉತ್ತರ ಕರ್ನಾಟಕಕ್ಕೆ ಅನುದಾನ ಅಷ್ಟೊಂದು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? MPಗಳು ಏನು ಮಾಡ್ತಿದ್ದಾರೆ? BJP MPಗಳು ಏನು ಮಾಡ್ತಿದ್ದಾರೆ? ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಷ್ಟೇ. ಅದು ಕೇಳೋದಕ್ಕೆ ದಕ್ಷ ಇದು B ಶಿವರಪ್ಪ ಹೇಳ್ತಾರೆ, ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತಾರೆ. ಗುಂಡಿಕ್ಕಿ ಕೊಲ್ಲಬೇಕಂದ್ರೆ ಇವ್ರು BJP ಏನು ಮಾಡಿದ್ದಾರೆ? ಕರ್ನಾಟಕಕ್ಕೆ ಇಂತಾನೆ 14 ಲಕ್ಷವರೆ ಕೋಟಿ GST ಹೋಗಿದೆ ನಮ್ಮ ಕರ್ನಾಟಕದಿಂದ. ಗುಜರಾತಿಂದ ಬಂದಿರೋ 7.5 ಲಕ್ಷ ಕೋಟಿ. ಅದು ಜಾಸ್ತಿನ ಇದು ಜಾಸ್ತಿನ? ಮಾತೆತ್ತರು ಮೋದಿ ಏನು ಮಾಡಿದ್ದಾರೆ? ಮೋದಿ ಯಾವುದೆಲ್ಲ ಉತ್ತರ ಕರ್ನಾಟಕಕ್ಕೆ ಮಾಡ್ಕೊಂಡಿದ್ದಾರೆ, ಹೌದಲ್ವಾ? ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ? ಕರ್ನಾಟಕಕ್ಕೆ ಏನೂ ಇಲ್ಲ, 0 ಮಾಡಿದ್ದಾರೆ. ಆದ್ರೂ ನಮ್ಮ ಹಣವನ್ನು ತಗೊಂಡೋಗಿ ಉತ್ತರ ಭಾರತಕ್ಕೆ ಡೆವಲಪ್ಮೆಂಟ್ ಮಾಡಿ ರಾಮ ಮಂದಿರ ಮೋದಿ ಮಾಡಿದ್ರು. ರಾಮ ಮಂದಿರ ಮಾಡಿದವರು ಪೂಜೆ ಮಾಡಿದವರು ಮುರಳಿ ಜೋಶಿ ಅವರೆಲ್ಲ ಎಲ್ಲೋದ್ರು? ಬಾಬ್ರು ಮಸೀದಿಗಾಗಲಿ ರಾಮ ಮಂದಿರಕ್ಕೆ ನಿರ್ಮಾಣ ಮಾಡೋಕ್ಕೆ ಹೋಗಿ ಕುಸ್ತಿ ಮಾಡಿ ಹೊಡೆದಾಟ ಮಾಡಿ ಅವರೆಲ್ಲ ಎಲ್ಲೋದ್ರು? ಅವಾಗ ಎಲ್ಲಿದ್ರು ಇವ್ರು? ಮೋದಿ ಅವರು ಜನಗಳಿಗೆ ದಡ್ಡ ತಂದಂಗೆ ಮಾತಾಡ್ತಾರೆ, ಬುದ್ಧಿ ತಂದಲ್ಲಿ ಮಾತಾಡಲ್ಲ. ಏನು ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಕುಣಗಲ ಇರ್ಬೋದು, ಎಲ್ಲ ಕಾನ್ಸ್ಟಿಟ್ಯೂಷನ್ಗೂ DK ಸುರೇಶ್ ತಂದಿರೋ ಅನುದಾನನ ಯಾರನ್ನ ಈ BJP MP ಒಬ್ಬರು ಭೇಟಿ ಹಚ್ಚಿ ತೋರಿಸ್ಲಿ. ಹೇಗಾದ್ರೂ ಈ ಬಾರಿ DK ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ BJP JDS ಇದೆ. ಲೆಕ್ಕಾಚಾರದಲ್ಲಿ BJP ಆಗಲಿ JDS ಅಲ್ಲ, JDSನವ್ರಿಗಂತೂ ಮನ ಮರಿದಿಲ್ಲ. ಯಾವ ಪಕ್ಷಕ್ಕೂ ಅವ್ರು ಹೋದ ಸರಿ MP ಕಾಂಗ್ರೆಸ್ ಸೇರ್ಕೊಂಡ್ರು, ಈ ಸರಿ BJP ಸೇರ್ಕೊಂಡ್ರು. ಆದ್ರೆ ಎದ್ದೆತ್ತನ ಬಲ ಹಿಡಿದ್ರು JDSನವರು. ಅವ್ರು ಎಲ್ಲಿ ಸೇರ್ಕೊಂಡ್ರು ಯಾವುದೇ ಕಾರಣಕ್ಕೂ ಸುರೇಶ್ನವ್ರನ್ನ ಸೋಲ್ಸೋಕ್ಕಾಗಲ್ಲ. ಸುರೇಶ್ ಅವರೇ ಗೆಲ್ಲೋದು, ನಮ್ಮ MP ಅವರೇ ಗೆಲ್ಲೋದು. ಹೆಚ್ಚಿನ ಆದ್ಯತೆ ನಮ್ಮ ಮಾಗಡಿ MLA ಬಾಲಕೃಷ್ಣವರು, ಕುಣಗುಲ್ ರಂಗನಾಥ್ ಅವರು, ನಮ್ಮ ಇಕ್ಬಾಲ್ ಹುಸೇನ್ ಅವರು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ MLAಗಳಿಂದ DK ಸುರೇಶ್ ಅವ್ರನ್ನ ಯಾರು ಸೋಲ್ಸಕ್ಕಾಗಲ್ಲ ಮೇಡಮ್. CP ಯೋಗೇಶ್ವರ್ ಹೆಸರು ಕೇಳಿ ಬರ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ. ಹೇಗೆ ಕಾಂಪಿಟೇಷನ್ ಕೊಡ್ತಾರಾ? ಟಫ್ ಕಾಂಪಿಟೇಷನ್ ಇಬ್ಬರಲ್ಲೂ ಇರುತ್ತಾ? ಯೋಗೇಶ್ವರೇ ನಿಂತ್ಕೊಳ್ಳಿ, ಕುಮಾರಸ್ವಾಮಿಯರೇ ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡ್ರು ಗೆಲ್ಲೋದೇ ಸುರೇಶ್ ಕುಮಾರ್. DK ಸುರೇಶ್ ತಂದಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರು ಕೆಲಸದ ನೋಡಿ ಜನ ನೋಡ್ತಾರೆ. ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ? ಈಗ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದರು. ಗ್ರಾಮಾಂತರನ ಬೆಂಗಳೂರನ್ನ ಮಾಡಿಬಿಟ್ರು, ಅದೇ ಬಿಲ್ಡಿಂಗ್ ಕಟ್ಬಿಟ್ರು, ನೋಡ್ಕೊಳ್ಳಿ ಜನ ಅಂತ ಮಾಡಿದ್ರು. ಏನು ಮಾಡಿದ್ದಾರೆ? ಏನೂ ಇಲ್ಲ, 0 ಮಾಡಿದ್ದಾರೆ. BJP 0, JDSನವರು 0. ಕೆಲಸ ಮಾಡಿರೋದು DK ಸುರೇಶ್, ಬಾಲಕೃಷ್ಣ ಅವರು.
ನಮ್ಮ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅದೇ ಮೋದಿ ಅನ್ಕೊಂಡು ಅವ್ರಿಗೆ ಜಪ ಮಾಡ್ಕೊಬೇಕಷ್ಟೇ. ಅದ್ಯಾವುದೋ ಗುಹೆಲ್ಲೋ ಕೂತಿದ್ರಲ್ಲ ಮೋದಿ ಅವರು, ಅದೇ ಜಪ ಮಾಡ್ಕೊಬೇಕಷ್ಟೇ. ರಾಮ ಮಂದಿರ ಕಟ್ಟಿದೆ ಅಂದ್ರೆ ನಾನು ಜನಗಳದ್ದು ಟ್ರಸ್ಟಿಂದ ರಾಮ ಮಂದಿರ ಕಟ್ಟಿರೋದು ಮೇಡಮ್. ಟ್ರಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿಂದ ಫಂಡ್ ಬಂದಿರೋದು. ಸರ್ಕಾರ ಏನು ಮಾಡೋದು, ಸರ್ಕಾರದಲ್ಲಿ ಇದ್ದಿತ್ತು, ಇವರು ಅಧಿಕಾರ ಇರೋದು ಅಂತ ಮಾಡಿದ್ರು. ರಾಮ ಮಂದಿರಕ್ಕೋಸ್ಕರ ದುಡ್ದಂಥ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ನೀವು ಮಾಡಿದಿರಪ್ಪ ಅಷ್ಟು. ರಾಮ ಮಂದಿರ ಬಾಬರಿ ಮಸೀದಿ ಧ್ವಂಸ ಮಾಡಿದಾಗ ಲಲ್ಲು ಕೃಷ್ಣ ಅಡ್ವಾಣಿ, ಮುರಳೀಧರ್ ಜೋಶಿ ಅವರು ಬಡದಾಟ ಮಾಡ್ಕೊಂಡು ಅದು ಪಕ್ಷ ಹಿಂದೂ ಮುಸ್ಲಿಂ ಗಲಾಟೆ ಅಂದಾಗ ಮಾಡಿದ್ದಕ್ಕೆ ಅವ್ರ ಪ್ರತಿಫಲನೇ ಇಲ್ಲ. ಇವ್ರು ಎತ್ಕೊಂಡು ನಾನು BJP ಕಟ್ತೆ, ನಾನು ರಾಮ ಮಂದಿರ ಕಟ್ತೆ, ಜೈ ಶ್ರೀರಾಮ ಜೈ ಮೋದಿ, ಜೈ ಶ್ರೀರಾಮ ಜೈ ಮೋದಿ. ಅದೇನು ಜನಗಳಿಗೆ ಮಾನ ಮರ್ಯಾದೆ ಮೋದಿ ಹೆಸರು ಹೇಳ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ದೇಶಕ್ಕೋಸ್ಕರ ಜೋಡ ಯಾತ್ರೆ ಮಾಡ್ತಾ ಇದ್ದಾರೆ, ಆದ್ರೂ ಕಿತಾಪತಿ ಮಾಡ್ತಾ ಇದ್ದಾರೆ. ಈ BJPಗೆ ಮಾನ ಮರ್ಯಾದಿಲ್ಲ. ಸರ್, ಈಗ ಎಷ್ಟು ಸೀಟ್ ಬರ್ಬೋದು ಹಾಗಾದ್ರೆ 28ರಲ್ಲಿ? ಕಾಂಗ್ರೆಸ್ ಅವ್ರು ಎಷ್ಟು ವಿನ್ ಆಗ್ಬೋದು? 15ರಿಂದ 20 ಸೀಟು ಕಾಂಗ್ರೆಸ್ ಗೆಲ್ತದೆ ಮೇಡಮ್. ಬಟ್ ಈಗ 2019ರ ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡ್ರೆ ಕೇವಲ 1 ಸೀಟು ಕಾಂಗ್ರೆಸ್ಗೆ ಬಂದಿತ್ತು. ಹೌದು, ಇದು ಅಲ್ಲಿ ಬೇರೆ ಈ ತರ ಇತ್ತು. ಈ ಸರಿ 15ರಿಂದ 18 ಸೀಟು MP ಗೆಲ್ತಾರೆ ಕಾಂಗ್ರೆಸ್. ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಇದೆಯಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲೇ ಇಷ್ಟಿಲ್ಲದೆ 136 ಸೀಟ್ ಜನಗಳು ತೀರ್ಮಾನ ಮಾಡಿದ್ರ. ಓಕೆ, ಈಗ ಸ್ಟೇಟ್ ಅಂತ ಬಂದಾಗ ಒಂದು ಲೆಕ್ಕಾಚಾರ ಆಗುತ್ತೆ, ಸೆಂಟ್ರಲ್ ಅಂತ ಬಂದಾಗ ಒಂದು ಲೆಕ್ಕಾಚಾರ ಆಗುತ್ತೆ. ಸೊ ಹಾಗಾಗಿ ಸ್ಟೇಟು ಬಂದಾಗೆ ಒಂದು ಲೆಕ್ಕಾಚಾರ ಅಲ್ಲ, ಸೆಂಟ್ರಲ್ ಬಂದ ಏನು ಸ್ಟೇಟಲ್ಲಿ ಸರ್ಕಾರ ಯಾವುದಿತ್ತು ಅದ್ರ ಮೇಲೆ ರೂಲಿಂಗ್ ಇರ್ತೈತೆ ಅಷ್ಟೇ. ಈಗ ಹೋದ ಸರಿ BJP ಅಧಿಕಾರ ಇತ್ತು, BJP ಕ್ಯಾಂಡಿಡೇಟ್ ಗೆದ್ರು. ಈ ಸರಿ ಕಾಂಗ್ರೆಸ್ MLA ಇದೆ 136 ಪ್ಲಸ್ 138 ಇದೆ. ಕಾಂಗ್ರೆಸ್ 15ರಿಂದ 20 ಸೀಟ್ ಗೆಲ್ತದೆ MP. ಈ ಸಲ ಬದಲಾವಣೆ ಕಾಣ್ಬೋದು ಮೇಡಮ್. ಯಾಕೆ ಅಂದರೆ ಈ ಫ್ರೀ ಸ್ಕೀಮ್ಸ್ ಎಲ್ಲ ಏನು ಕೊಟ್ಟರು ಗೌರ್ಮೆಂಟು ತುಂಬ ಜನಕ್ಕೆ ಯೂಸ್ ಆಗಿದೆ. ಹೆಣ್ಮಕ್ಳುಗಳನ್ನ ಕೇಳಿ ನೋಡಿ, ಅವ್ರ ಮನೇಲಿ ಆದಂಥ ಚೇಂಜಸ್ ಆಗಲಿ ಮತ್ತೊಂದಾಗಲಿ ಅದು ಪರಿಣಾಮಕಾರಿಗೆ ಬಂದಿದೆ. ಅದಕ್ಕೋಸ್ಕರ ಈ ಸಲ ಚೇಂಜಸ್ ನೋಡ್ಬೋದು ನಾವು ಈ ಸಲ. ತಮ್ಮ ಹೆಸರು ಸರ್? ಶ್ರೀಕಾಂತ್ ಅಂತ. ಬಟ್ ಈಗ ನೀವು ಉಚಿತ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ರಿ, ಲೇಡೀಸ್ಗೆಲ್ಲ ಹೆಲ್ಪ್ ಆಗಿದೆ ಅಂತ. BJP ಅವರು ಒಂದು ಆರೋಪ ಮಾಡ್ತಾರೆ, ಸೊ ಜನರನ್ನ ಎಲ್ಲ ಫ್ರೀ ಆಗಿ ಕೊಟ್ಟು ಸೋಮಾರಿ ಮಾಡ್ತಿದ್ದಾರೆ ಅಂತ. ಮೇಡಮ್ ಅದಕ್ಕೆ ಯಾವ ದೃಷ್ಟಿಯಿಂದ ಹೇಳ್ತಾರೆ ಗೊತ್ತಾ? ಸೆಂಟ್ರಲ್ಲೂ ಕೊಡ್ತಾ ಇದಾರಲ್ಲ ಫ್ರೀ ಸ್ಕೀಮ್ಸು, ಬೇರೆ ಸ್ಟೇಟ್ಸಲ್ಲೂ ಕೊಡ್ತಾ ಇದಾರಲ್ಲ, ಅದೇ ಕಾಣಲ್ಲ ಅವರಿಗೆ. ಅಲ್ಲ, ಒಂದು ಫ್ಯಾಮಿಲಿಗೆ ಕೊಡುಗೆ ಕೊಡ್ತಾ ಇದ್ದಾಗ ಅದು ಎಲ್ಲ ರೀತಿಯಿಂದನೂ ಸದ್ಬಳಕೆ ಆಗ್ತಾಯಿದೆ. ಅದು ಮತ್ತೆ ನಮ್ಮ ಇದಕ್ಕೆ ಬರ್ತಾ ಇದೆ, ಸೊಸೈಟಿಗೆ ಬರ್ತಾ ಇದೆ. ತಗೊಳ್ತಾ ಇದ್ದಾರೆ. ಈಗ ಗ್ಯಾರಂಟಿ 5 ಗ್ಯಾರಂಟಿಗಳಲ್ಲಿ ಕಾಂಗ್ರೆಸ್ನವರೆಲ್ಲ ತಗೊಳ್ತಿರೋದು, JDSನವರು ತಗೋತಾರೆ, BJPಯವರು ತಗೋತವ್ರೆ. ಈಗ JDSನವರು ತಗೊಳ್ಳಿಲ್ಲ ಅಂತ ಪ್ರಸ್ತಾಪ ಮಾಡಲಿ, BJPಯವರು ತಗೊಳ್ಳಿ ಅಂತ ಪ್ರಸ್ತಾಪ ಮಾಡಲಿ. 5 ಗ್ಯಾರಂಟಿಲಿ ಈಗ ಮೋದಿ ಅಂತ ಹೇಳ್ತಿರ್ತಾನೆ. ಈಗ ಕಾಂಗ್ರೆಸ್ ಕರ್ನಾಟಕ ಸರ್ಕಾರದಲ್ಲಿ ಗ್ಯಾರಂಟಿ ಕೊಟ್ಟಂಥವು 5 ಗ್ಯಾರಂಟಿನೂ ಎಲ್ಲ ಅವರು ಒಬ್ಬರದೇ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿಲ್ಲ, ಎಲ್ಲ ಪಕ್ಷದವರು ತಗೋತಾ ಇದ್ದಾರೆ. ಎಲ್ಲ ಪಕ್ಷದವರು ತಗೋತಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಈಗ 5 ಈಗ 20 kg ಎದ್ದಿತ್ತು, 5 kg ಅಕ್ಕಿ ಕೊಡಲಿಲ್ಲ. ಯಾಕೆ ಅಕ್ಕಿ ಕೊಡಲಿಲ್ಲ ನೀವು ಸೆಂಟ್ರಲ್ನವ್ರು? ನಮಗೆ ಇದು ಮಲ್ತಾಯಿ ಧೋರಣೆ ತಾನೇ, ಅದು ಅಕ್ಕಿ ಯಾಕೆ ಕೊಡಲಿಲ್ಲ? ಅದಕ್ಕಿಂತ ಮುಖ್ಯವಾಗಿ ಮೇಡಮ್, ಈಗ ನಾವು ಎಲೆಕ್ಷನ್ ನೋಡಿದ್ವಿ, ನಮ್ಮ ರಾಜ್ಯಕ್ಕಾದ ಮೋಸ ನೋಡಿದ್ವಿ. ಬಡ್ಜೆಟ್ ಎಷ್ಟು ಅನೌನ್ಸ್ ಆಯಿತು, ಅದು ಲಾಸ್ಟ್ ಬಡ್ಜೆಟ್ದು ಕಂಪ್ಯಾರಿಸನ್ ಮಾಡ್ತಾರೆ ನಮಗೆ, ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ. ಬಟ್ ಟೋಟಲ್ ಅಮೌಂಟ್ ತೊಗೊಂಡಾಗ ನಮಗೆ ಬರಬೇಕಿದ್ದ ಪರ್ಸೆಂಟೇಜ್ ಎಷ್ಟಿತ್ತು? ಇದು ಯಾಕೆ ಕೇಳಲ್ಲ ನಮ್ಮ ರಾಜ್ಯದ BJP ಮುಖಂಡರಿದ್ದಲ್ಲ, ಇದನ್ನ ಯಾಕೆ ಕೇಳಲ್ಲ? ಇದನ್ನ ಯಾಕೆ ಒಪ್ಕೊಳ್ಳಲ್ಲ ಅವರು ಅಲ್ವಾ? ಹೇಗಿದೆ ಸರ್ ಈಗ ರಾಜಕೀಯ ಲೆಕ್ಕಾಚಾರ ಇಲ್ಲ? ಮೇಡಮ್, ರಾಜಕೀಯ ಬೇರೆ, ಬಟ್ ಕೆಲವೊಂದು ಫ್ಯಾಕ್ಟ್ಸ್ ಚೆಕ್ ಮಾಡಿದಾಗ ಈಗ ನೋಡಿ, ಬಡ್ಜೆಟಿಂದ ಮೋಸ ಆಗಿದೆ. ಸೆಂಟ್ರಲಿಂದ ಏನು ಅಂಥದ್ದು ಏನು ಇಂಪ್ಲಿಮೆಂಟೇಷನ್ಸ್ ಅಂತ ಏನಾಗಿದೆ ಅಂದ್ರೆ ಕೇಂದ್ರದ ತಾರತಮ್ಯ ಧೋರಣೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರ ಕೈ ಹಿಡಿಯೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಾ? ಒಂದು ಕಾರಣ ಆಗ್ಬಹುದು. ಆಮೇಲೆ ಬೇರೆದಕ್ಕೆಲ್ಲ ನೋಡಿದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದಾಗ ನಮ್ಮ ಡೆವಲಪ್ಮೆಂಟ್ ಏನಿದೆ, ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಇವರು, ಎಜುಕೇಷನ್ ಲೆವೆಲ್ ಏನಿದೆ, ಪಾವರ್ಟಿ ಲೆವೆಲ್ ಏನಿದೆ, ಇದೆಲ್ಲ ನೋಡ್ಕೋಬೇಕು ನಾವು. ಇದೆಲ್ಲ ನೋಡಿದಾಗ ಒಂದು ನಿಮಗೆ ಇದನ್ನೆಲ್ಲ ಮೀಡಿಯಾದಲ್ಲಿ ಎಲ್ಲೂ ತೋರಿಸಲ್ಲ. ಇದೆಲ್ಲವೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಹೌದು, ನಮ್ಮಂಥ ಯುವಕರು ಇದ್ರ ಬಗ್ಗೆ ಅನಲೈಸ್ ಮಾಡಬೇಕು. ನಾವು ರಾಮ ಮತ್ತೊಂದು ಇದರಿಂದ ಹೋಗದೆ ಡೆವಲಪ್ಮೆಂಟ್ ಬಗ್ಗೆ ಹೋಗ್ಬೇಕಿಂದ ಎಷ್ಟು ಮಾಡಿದ್ದಾರೆ ಏನಿದೆ ಫ್ಯಾಕ್ಟ್ಸ್ನ ಚೆಕ್. ಮೇಡಮ್, BJPಯವ್ರಿಗೆ ನಮ್ಮ ಮೋದಿಯವರು ರಾಮ ಮಂದಿರ ಕಟ್ಬಿಟ್ರು, ರಾಮ ಮಂದಿರ ಕೊಟ್ಟರು, ಅದೊಂದು ಬಿಟ್ಟರೆ ಏನು ಅನುದಾನ ಕರ್ನಾಟಕಕ್ಕೆ ಕೊಟ್ಟವ್ರೆ. ನಮ್ಮ MP 25 ಜನ BJP MPಗಳಿದಾರಲ್ಲ, ನಮ್ಮ ಅನುದಾನ ಏನು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಯಾಕೆ ಕೇಳೋರಿಲ್ಲ MP ಅವರು? 25 ಜನ ನಮ್ಮ ಕರ್ನಾಟಕ MP ಹೋಗೋರಲ್ಲ. ಅದಕ್ಕೆ ಮೋದಿಯವರು ಇದು ರಾಮ ಮಂದಿರ ಕಟ್ಟಿದ ಕ್ಷಣಕ್ಕೆ ಅದೊಂದಾಗೈತಾ? ನಮ್ಮ ಕರ್ನಾಟಕಕ್ಕೆ ಕನ್ಯೆಯಾಗಿರೋದು ಇವ್ರು 25 ಜನ MPಗಳು ಕೇಳೋಕ್ಕಾಗಲ್ವಾ? ಈ ADಗಳ ಗಂಡಸ್ರ ಇವರು ನಾಮರ್ದಗಳ ಥರ ಕೂತ್ಕೊಳ್ತಾರಲ್ಲ. ಅದೇ ದಕ್ಷ MP ಅವರು DK ಶಿವಕುಮಾರ್ ನಮ್ಮ ಕರ್ನಾಟಕ ಕನ್ಯೆ ಆಯ್ತಂತ ಒಬ್ಬರೇ ಗುಂಡಿಗೆ ಇದ್ದು ಗಂಡು ಮಗ ಅಂತ ಕೇಳಿದ್ರು ಅವರು. ಸರ್, ಈಗ 28ರಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಅದು ಎಕ್ಸಾಕ್ಟ್ ಹೇಳೋಕ್ಕಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ ಎಲ್ಲ ಟೂ ಡೇಟ್ಸ್ ಕ್ರಾಸ್ ಆಗ್ಬೋದು ಅಂತ ಅನ್ಕೊಳ್ತಾ ಇದೀವಿ. ಓಕೆ, ಬೆಂಗಳೂರು ಗ್ರಾಮಾಂತರ ಸಿಕ್ಕಾಪಟ್ಟೆ ರೋಚಕವಾಗಿರುತ್ತಾ ಹಾಗಾದ್ರೆ ಈ ಬಾರಿ? ಸಾಕಷ್ಟು ಹೈಪ್ ಪಡ್ಕೊಂಡಿದೆ. ಯಾಕಂದ್ರೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳ್ತಾರೆ,
ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸ್ತೀವಿ, 28ಕ್ಕೆ 28 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತ, ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತೆ JDS ಇದೆ. ಹೌದು, ಅವ್ರ ಲೆಕ್ಕಾಚಾರ ಇರ್ಬೋದು. ಬಟ್ ಮೊದಲಿಂದನೂ ಕಾಂಗ್ರೆಸ್ ಬೆಲ್ಟ್ ಆಗಿರೋದ್ರಿಂದ ಅಂಥ ಡ್ರಾಸ್ಟಿಕಲ್ ಚೇಂಜ್ ಏನು ನೋಡೋಕ್ಕಾಗಲ್ಲ ಅನ್ಕೊಂತೀವಿ ನಾವು. ಫೈಟ್ ಇರ್ಬೋದು, ಬಟ್ ಅಂತ ಹೇಳ್ಕೊಳ್ಳೋದು ಗೆಲುವಿನ ಅಂತರ ಕಡಿಮೆ ಇರುತ್ತಾ ಯಾವುದೇ ಅಭ್ಯರ್ಥಿಗಾದ್ರೂ? ಇಲ್ಲ, ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನೇ ಗೆಲುವಿನ ಅಂತರ ಕಮ್ಮಿ ಆದ್ರೂ ಡಿ.ಕೆ. ಸುರೇಶ್ ಅವರು 1 ಲಕ್ಷ ಗೀಡಿಂದ ಗೆಲ್ತಾರೆ ಮೇಡಮ್. ಆದರೆ ಈ ಕುತಂತ್ರ ರಾಜಕೀಯ BJP JDS ಇದ್ದು ಏನಾದರೂ ಮಾಡಿ ಸುರೇಶ್ನ ಸರಿ ಸೋಲಿಸ್ಬೇಕು ಅಂತ ಪಣ ತೊಟ್ಟವ್ರೆ. ಆದರೆ ಜನಗಳು ತೀರ್ಪು ಗ್ಯಾರಂಟಿ ಅನ್ನೋದು ಮತ್ತು ಪಕ್ಷದಲ್ಲಿ ಯಾವುದೇ ಡ್ಯಾಮೇಜ್ ಇಲ್ಲ, ಡ್ಯಾಮೇಜ್ ಮಾಡ್ತಾರೆ ಇವರು. ಸರ್, ತಮ್ಮ ಹೆಸರು? ಅಮರನಾಥ್ ಅಂತ. ನೆಕ್ಸ್ಟ್ ಯಾರು MP ಆಗ್ಬೇಕು ಸರ್ ಇಲ್ಲಿ? MP ಆಗಬೇಕು. ಯಾಕೆ ಸರ್ ಸುರೇಶ್ ಅವರೇ ಆಗಬೇಕು? BJPಯಿಂದ ಯಾರು ಯಾಕೆ ಬೇಡ? ಪರವಾಗಿ ಧೈರ್ಯವಾಗಿ ಕೇಳ್ತಾ ಇದಾರಲ್ಲ ಮೇಡಮ್, ನಮ್ಗೇನು ಬರಬೇಕು ಆ ಪಾಲನೆ ಕೇಳ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ 25 ಜನ MPಗಳಿದ್ದಾರೆ BJP ಅವರು, ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಯಾಕಂದ್ರೆ ಧೈರ್ಯವಾಗಿ ಮಾತಾಡಿ ಕೇಳ್ತಾ ಇದ್ದಾರೆ ಸುರೇಶ್ ಅವರು, ಅದಕ್ಕೋಸ್ಕರ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ BJP JDS ಇದೆ. ಸೊ ಹಾಗಾಗಿ ಗೆಲ್ತಾರಾ? ಹೇಗೆ ಕಾಂಪಿಟೇಷನ್ ಹೇಗಿದೆ ಸರ್? ಇಲ್ಲ ಮೇಡಮ್, ಸುರೇಶ್ ಅವರೇ ಗೆದ್ದೆ ಗೆಲ್ತಾರೆ ಮೇಡಮ್. ಈಗ ನೀವು ಸಾಕಷ್ಟು ಜನರ ಜೊತೆ ಮಾತಾಡಿರ್ತೀರಾ, ಯಾವ ಅಲೆ ಇದೆ ಸರ್ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ? ಕೆಲವು ಕಡೆ ಎಲ್ಲ ಮೋದಿ ಅಲೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಗ್ರಾಮಾಂತರದಲ್ಲಿ ಯಾವ ಅಲೆ ಇದೆ? ಬೇರೆ ಕಡೆ ಹೆಂಗ್ ಬೇಕಾದ್ರೆ ಇರ್ಬೋದು, ಬಟ್ ಬೆಂಗಳೂರು ಗ್ರಾಮಾಂತರ ಬಂದ್ಬಿಟ್ಟು ಸುರೇಶ್ ಅವರು ಕಾಂಗ್ರೆಸ್ ಅಲ್ಲಿ ಅಭಿವೃದ್ಧಿ ಆಗಿದೆಯಾ ಸರ್ ಬೆಂಗಳೂರು ರೂರಲ್ ಗ್ಯಾರಂಟಿಗಳೆಲ್ಲ ಆಗಿದೆ ಮೇಡಮ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ರಾಮ ಜಪ ಶ್ರೀರಾಮ ಎಲ್ಲ ಇಂಥವೇ ಮೇಡಮ್. ಮೇನ್ ನಮಗೆ ಎಜುಕೇಷನ್ ಕೊಡಬೇಕಾಗಿತ್ತು, ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಅವರು. ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾಡಬೇಕಾಗಿತ್ತು, ಎಂಪ್ಲಾಯ್ಮೆಂಟ್ ಬಗ್ಗೆನೂ ಮಾಡ್ತಾ ಇಲ್ಲ. ಎಲ್ಲ ನಿರುದ್ಯೋಗಿಗಳಾಗಿ ಬರ್ತಾ ಇದ್ದಾರೆ ಹೊರತು ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಯಂಗ್ ಯೂತ್ ಮೇಡಮ್, ಈ ಚಾನ್ಸ್ ಕೊಡಬೇಕಂತ ನಮ್ಮ ಅನಿಸಿಕೆ. ಸರ್, ಈಗ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಮೋದಿ ಬಗ್ಗೆ ನಿರ್ದಿಷ್ಟವಾಗಿ ಏನು ಹೇಳೋಕ್ಕಾಗಲ್ಲ. ಬಟ್ ಇನ್ನೂ ಡೆವಲಪ್ಮೆಂಟ್ಸ್ ಮಾಡಬೇಕಿತ್ತು, ಮಾಡಿಲ್ಲ ಅವರು. ಸೊ ಅದಕ್ಕೋಸ್ಕರ ಈ ಸಲ ಒಂದು ಬದಲಾವಣೆ ಕಾಣಬೇಕು ಅಂತ ಅಂದ್ಕೊಳ್ತಾ ಇದೀವಿ ನಾವು. 3ನೇ ಬಾರಿ ಪ್ರಧಾನಿ ಆಗೋದು ಬೇಡವಾ ಮೋದಿ? ಹಾಗಾದ್ರೆ ಹೇಗೆ? ಬೇಡ ಅನ್ಸುತ್ತೆ ಮೇಡಮ್. ಇನ್ನೊಬ್ರಿಗೆ ಚಾನ್ಸ್ ಅಟ್ಲೀಸ್ಟ್ ಇನ್ನೊಬ್ರಿಗೆ ಚಾನ್ಸ್ ಕೊಡ್ತಾ ಇದ್ರೆ ಡೆವಲಪ್ಮೆಂಟ್ ಕಾಣ್ಬೋದು ನಾವು. ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರಿದ್ದಾರಾ PM ಆಗೋದಕ್ಕೆ? ಹೌದು, ತುಂಬ ಜನ ಇದ್ದಾರೆ ಮೇಡಮ್. ಸರ್, ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಈಸ್ ಎ ಗುಡ್ ಲೀಡರ್. ಇನ್ನು ಅವ್ರಿಗೆ ಬೇರೆ ಕಡೆಯಿಂದ ಎಲ್ಲ ಸಪೋರ್ಟ್ ಸಿಕ್ಕಿದ್ರೆ ನಿಲ್ಲಿಸೋಕೆ ಮಾಡ್ತಾರೆ ಅವರು. ಎಲ್ಲರಿಗೂ ಒಂದು ಓಪನ್ ಚಾನ್ಸ್ ಅಂತ ಕೊಡಬೇಕು. ಅದಕ್ಕೆ ಓಪನ್ ಚಾನ್ಸ್ ಕೊಟ್ಟರೆ ದಯವಿಟ್ಟು ಅವ್ರು ಮಾಡ್ತಾರೆ, ಅವ್ರ ಕೈಲಿ ಶಕ್ತಿ ಇದೆ. ಮೋದಿಯವರು ಫಸ್ಟು ಪ್ರಧಾನಮಂತ್ರಿ ಆದಾಗ ಎಲೆಕ್ಷನ್ ನಿಂತು ಕಂಟೆಸ್ಟ್ ಮಾಡಿ ಗೆದ್ದಾಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟರು. ಅದು ಎಲ್ಲಿ ಕೊಟ್ಟಿದ್ದಾರೆ? 2 ಕೋಟಿನೂ ಇಲ್ಲ, 2 ಜನಕ್ಕೂ ಉದ್ಯೋಗ ಕೊಡಲಿಲ್ಲ. ಸೃಷ್ಟಿ ಮಾಡಿದ್ರೆ ಸುಳ್ಳು ಹೇಳ್ಕೊಂಡು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮೋದಿಯವರು 2 ಬಾರಿ ಪ್ರೈಮ್ ಮಿನಿಸ್ಟರ್ ಆದರು. 2 ಬಾರಿ ಪ್ರೈಮ್ ಮಿನಿಸ್ಟರ್ ಆದ್ರೂ ಯುವಕರಿಗೆ ಉದ್ಯೋಗನೇ ಸೃಷ್ಟಿ ಮಾಡಲಿವಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಬಾಯಲ್ಲೇ ಹೇಳಿದ್ರು. ಒಬ್ರಿಗಾದ್ರೆ ಒಂದು ಉದ್ಯೋಗ ಕೊಟ್ಟಾರ? ಒಂದು ಇದರಲ್ಲಿ ಯಾವುದು ಕೊಡಲಿವಲ್ಲ ಮೋದಿಯವರು. ಈ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಸೀಟ್ ಕೇರಲು ಏನು ಅರ್ಹತೆ ಇದೆ ಅವ್ರಿಗೆ? ಹೇಳಿದ ಮಾತನ್ನ ಉಳಿಸ್ಕೊಳ್ಳಲ್ಲ. ಸುಳ್ಳು ಸಿದ್ದರಾಮಯ್ಯರಿಗೆ ಹೇಳ್ತಾರೆ, ಹೇಳ್ದಂಗೆ ಸುಳ್ಳೆ. ಸಿದ್ದರಾಮಯ್ಯರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಸಹಿಸೋಕ್ಕಾಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಆದಂಥ ಮಾಡ್ತಾ ಇರೋ ಕೆಲಸ ಕರ್ನಾಟಕಕ್ಕೆ ಅವ್ರಿಗೆ BJP-ಅವರಿಗೆ JDS-ಅವರಿಗೆ ಸಹಿಸೋಕ್ಕಾಯ್ತಲ್ಲ, ಹೊಟ್ಟೆ ಉರಿ. ಈ 25 MP ಇದ್ಕೊಂಡು ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಂಥ ಗಂಡುಗಲಿ ಮಗ ಅಂತ ಅಂದರೆ ಡಿ.ಕೆ. ಸುರೇಶ್ ಅವರು. ಆದಾಗ 25 MP ಏನ್ಗೆ ಏಡಿ ಥರ ಕೂತವ್ರಪ್ಪ. JDS ಬಗ್ಗೆ ಏನು ಹೇಳ್ತೀರಾ ಸರ್? JDS ಅದು ಏನಿಲ್ಲ ಬಿಡಿ ಸರ್ ಮೇಡಮ್, ಎದ್ದೆತ್ತನ ಬಾಲಾಡಿಯೋದು ಅಷ್ಟೇ. JDS ಅಷ್ಟೇ. ಓಕೆ, ವೆಲ್ಕಮ್.